ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದಾನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 8 ಮೇ 2024 ಬುಧವಾರ. ಈ ದಿನ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ. ಈ ದಿನ ಅಮಾವಾಸ್ಯೆ ತಿಥಿ ಹಾಗೂ ಬುಧವಾರ, ಭರಣಿ ನಕ್ಷತ್ರ, ಸೌಭಾಗ್ಯ ಯೋಗ, ನಾಗವಾನ್ಕರಣ. ಇನ್ನು ಈ ದಿನದ ಸೂರ್ಯ ಉದಯ ಬೆಳಗ್ಗೆ 5 ಗಂಟೆ 56 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 36 ನಿಮಿಷಕ್ಕೆ. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 12 ಗಂಟೆಯಿಂದ 1:30ರವರೆಗೆ ರಾಹುಕಾಲವಿರತಕ್ಕಂಥ ಸಮಯ. ಇನ್ನು ಈ ದಿನದ ದಿನವಿಶೇಷ ಅಕ್ಷಯ ತದಿಗೆ ಅಮಾವಾಸ್ಯೆಯ ದಿನ, ಒಂದು ಅಮಾವಾಸ್ಯೆ ಆಗಿರತಕ್ಕಂಥ ದಿನ. ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೂ ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧುವರ್ಗದವರಿಗೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಭಗವಂತ ಸನ್ಮಂಗಲತೆಯನ್ನು ಕರುಣಿಸಿಕೊಟ್ಟು ಒಳ್ಳೆಯ ಯೋಗಭಾಗ್ಯ, ಆಯುರಾರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಿಕೊಡಲಿ. ಬಂದಂಥ ಸಕಲ ಕಷ್ಟಗಳನ್ನು ಭಗವಂತ ನಿವಾರಿಸಿಕೊಟ್ಟು ಸರ್ವಾಭೀಷ್ಟಗಳನ್ನು, ನಿಮ್ಮ ಅಭೀಷ್ಟಗಳನ್ನೆಲ್ಲ ಭಗವಂತ ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ 12 ರಾಶಿಗಳ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅತ್ಯಂತ ಒಂದು ಮಂಗಳಕರವಾದಂತಹ ದಿನವಾಗಿರಲಿದೆ. ನಿಮ್ಮ ಉದ್ಯೋಗ ಹುಡುಕಾಟ ಈ ದಿನ ಪೂರ್ಣಗೊಳ್ಳುವಂಥ ದಿನ. ಪರಿಸ್ಥಿತಿಗಳು ಕ್ರಮೇಣ ಅನುಕೂಲಕರವಾಗಿರಲಿವೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಒಂದು ಸಾಧ್ಯತೆಯಾಗುವಂಥ ದಿನ. ಸಾಮಾಜಿಕ ಸ್ಥಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ವ್ಯಾಪಾರದಲ್ಲಿ ಒಳ್ಳೆಯ ಆರ್ಥಿಕ ಲಾಭ ದೊರೆಯುವಂಥ ದಿನ. ಇನ್ನು ಕೆಲವರು ತಮ್ಮ ವೃತ್ತಿ ಜೀವನದಲ್ಲಿ ಸಣ್ಣ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಕಚೇರಿಯಲ್ಲಿ ನೀವು ವಿರೋಧಿಗಳು ಸಕ್ರಿಯರಾಗಿರಬಹುದು. ಎಚ್ಚರಿಕೆಯಿಂದ ಇರಿ. ನಿಮ್ಮ ಆರೋಗ್ಯದ ಕಡೆಗೆ ಈ ದಿನ ಹೆಚ್ಚಿನ ಗಮನವನ್ನು ಕೊಡುವುದು ಅವಶ್ಯಕ. ಅನಗತ್ಯ ಚರ್ಚೆಗಳನ್ನು ಈ ದಿನ ನೀವು ತಪ್ಪಿಸಿಕೊಳ್ಳುವುದು ಉತ್ತಮ. ಆರೋಗ್ಯಕರ ಜೀವನ ಶೈಲಿಯನ್ನು ಆದಷ್ಟು ಅಳವಡಿಸಿಕೊಳ್ಳುವುದು ಮತ್ತು ಆರೋಗ್ಯವಾಗಿರಲು ಪ್ರತಿದಿನ ಯೋಗ ಮತ್ತು ಧ್ಯಾನಗಳನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ಮೇಷರಾಶಿಯವರ ಈ ದಿನದ ಶುಭ ಸಂಖ್ಯೆ 1, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಮೇಷರಾಶಿಯವರ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಭೈರವನ ಆರಾಧನೆ ಮತ್ತು ರುದ್ರದೇವರ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಷಭರಾಶಿಯವರಿಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಪ್ರಮುಖ ನಿರ್ಧಾರಗಳಿಗೆ ಇಂದು ಬಹಳ ನೀವು ವಿಶೇಷವಾದಂಥ ದಿನವಾಗಿರಲಿದೆ. ಉದ್ಯಮಿಗಳು ಈ ದಿನ ತಮ್ಮ ವ್ಯಾಪಾರವನ್ನು ಒಳ್ಳೆಯ ರೀತಿಯಲ್ಲಿ ಈ ದಿನ ನೀವು ವಿಸ್ತರಿಸಿಕೊಳ್ಳಲಿದ್ದೀರಿ. ಅನೇಕ ಸುವರ್ಣ ಅವಕಾಶಗಳನ್ನು ಈ ದಿನ ನೀವು ಪಡೆಯುವಂಥ ದಿನ. ಆದರೂ ಭಾವನೆಗಳಲ್ಲಿನ ಏರಿಳಿತಗಳಿಂದ ಸಣ್ಣಪುಟ್ಟ ತೊಂದರೆಗಳು ಹೆಚ್ಚಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ. ನಿಮ್ಮ ಭಾವನೆಗಳನ್ನು ಆದಷ್ಟು ನಿಯಂತ್ರಿಸಿಕೊಳ್ಳಿ. ಶೈಕ್ಷಣಿಕ ಕೆಲಸದಲ್ಲಿ ಅಡಚಣೆ ಉಂಟಾಗಲಿದೆ. ಕಚೇರಿಯಲ್ಲಿ ತುಂಬ ಬಿಡುವಿಲ್ಲದ ದಿನವಾಗಿರಲಿದೆ. ನಿಮ್ಮ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಎಲ್ಲ ಕಾರ್ಯಗಳನ್ನು ಇದನ್ನು ನೀವು ವ್ಯವಸ್ಥಿತವಾಗಿ ಪೂರ್ಣಗೊಳಿಸಿಕೊಳ್ಳುವುದು ಉತ್ತಮ. ಆದರೂ ಕಚೇರಿಯ ಒತ್ತಡವನ್ನು ಮನೆಗೆ ತರಬೇಡಿ. ಕಚೇರಿಯಲ್ಲೇ ಬಿಟ್ಟು ಬರುವುದು ಉತ್ತಮ. ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಇದನ್ನು ಆದಷ್ಟು ಕಳೆಯಲು ಪ್ರಯತ್ನಿಸಿಕೊಳ್ಳುವುದು ಉತ್ತಮ. ಮನಸ್ಸಿಗೆ ಮುದವನ್ನು ತಂದುಕೊಡಲಿದೆ. ಇನ್ನು ಈ ದಿನ ವೃಷಭ ರಾಶಿಯವರ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕಂದು ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು
ನೈಋತ್ಯ ದಿಕ್ಕು. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ, ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಸುಬ್ರಹ್ಮಣ್ಯನ ಆರಾಧನೆ ಮತ್ತು ನಾಗದೇವರ ಪ್ರಾರ್ಥನೆಯನ್ನು ವೃಷಭ ರಾಶಿಯವರು ತಪ್ಪದೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿ. ಇಂದು ಮಿಥುನ ರಾಶಿಯವರು ನೀವು ಜನರೊಂದಿಗೆ ಆಸ್ತಿಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ವಿವಾದಗಳಿಂದ ಒಳ್ಳೆಯ ಪರಿಹಾರವನ್ನು ಪಡೆಯಲಿದ್ದೀರಿ. ನಿಮ್ಮ ಗುರಿಗಳನ್ನು ಈ ದಿನ ನೀವು ಸಾಧಿಸಲು ಪ್ರಯತ್ನಿಸುವಂಥ ದಿನ. ನಿಮ್ಮ ಒಂದು ಜೀವನದಲ್ಲಿ ಶಕ್ತಿ ಮತ್ತು ಆತ್ಮವಿಶ್ವಾಸದ ಒಂದು ಕೊರತೆ ಇಲ್ಲದೇ ಇರತಕ್ಕಂಥ ದಿನ. ವ್ಯಾಪಾರಸ್ಥರು ಇದನ್ನು ಕೆಲಸಕ್ಕಾಗಿ ನೀವು ಪ್ರಯಾಣಿಸಲು ಬೇಕಾಗಲಿದೆ. ಇಂದು ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗಿ ಸಂತೋಷ ಪಡಲಿದ್ದೀರಿ. ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆದುಕೊಳ್ಳುವಂಥ ದಿನ. ವೈವಾಹಿಕ ಜೀವನದಲ್ಲಿ ಒಂದು ಸಂತಸದ ವಾತಾವರಣ ಮೂಡುವಂಥ ದಿನ. ನಿಮ್ಮ ಕೆಲಸದ ಮೇಲೆ ಆದಷ್ಟು ಸಮಯವನ್ನು ಕೇಂದ್ರೀಕರಿಸಿಕೊಳ್ಳುವುದು ಉತ್ತಮ. ಆರೋಗ್ಯದ ಬಗ್ಗೆ ಇದನ್ನು ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ನಿಮ್ಮ ಈ ದಿನದ ಎಲ್ಲ ಒಟ್ಟಾರೆ ಆರೋಗ್ಯವನ್ನು ಇದನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ. ಈ ದಿನದ ಮಿಥುನ ರಾಶಿಯವರ ಶುಭ ಸಂಖ್ಯೆ 7, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಮಿಥುನ ರಾಶಿಯವರು ದುರ್ಗೆಯ ಆರಾಧನೆ, ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿ. ಇಂದು ನಿಮಗೆ ಕುಟುಂಬದ ಮತ್ತು ಸ್ನೇಹಿತರಿಂದ ಒಳ್ಳೆಯ ಬೆಂಬಲ ಸಿಗಲಿದೆ. ಕೆಲಸದಿಂದ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳದೇ ಇರುವುದು ಉತ್ತಮ. ಉದ್ಯೋಗಿಗಳು ಇದನ್ನು ಕಚೇರಿಯಲ್ಲಿ ಬಡ್ತಿಯ ಅವಕಾಶಗಳು ನಿಮಗೆ ಇದನ್ನು ಹೆಚ್ಚಾಗುವಂಥ ದಿನ. ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳು ಇದನ್ನು ಕಠಿಣ ಪರಿಶ್ರಮದಿಂದ ಮಾತ್ರ ಹೆಚ್ಚಿನ ಯಶಸ್ಸನ್ನು ಪಡೆಯಲು ಸಾಧ್ಯ. ಇಂದು ನೀವು ಕಚೇರಿಯಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಾಕಷ್ಟು ನಿಮಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರತಕ್ಕಂಥ ದಿನ. ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದನ್ನು ಇದನ್ನು ನೀವು ತಪ್ಪಿಸಿಕೊಳ್ಳುವುದು ಉತ್ತಮ. ಹೆಚ್ಚುತ್ತಿರುವ ಖರ್ಚುಗಳಿಂದಾಗಿ ಇಂದು ನಿಮ್ಮ ಬಜೆಟ್ ಹಾಳಾಗಬಹುದು. ಕೆಲವರಿಗೆ ರಕ್ತದೊತ್ತಡ ಸಮಸ್ಯೆಗಳು ಬರತಕ್ಕಂಥ ದಿನ. ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ಮತ್ತು ಹೆಚ್ಚು ಒತ್ತಡವನ್ನು ಜೀವನದಲ್ಲಿ ತೆಗೆದುಕೊಳ್ಳದೇ ಇರುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ಕರ್ಕಾಟಕ ರಾಶಿಯವರ ಶುಭ ಸಂಖ್ಯೆ 4, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಹಾಗೂ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶನಿದೇವರ ಆರಾಧನೆ, ನವಗ್ರಹಗಳ ಪೂಜೆಯನ್ನು ತಪ್ಪದೆ ಮಾಡಿಕೊಳ್ಳುವುದು ಉತ್ತಮ. ಸಿಂಹ ರಾಶಿ. ಸಿಂಹ ರಾಶಿಯವರು ಈ ದಿನ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಈ ದಿನ ಹೊಂದಿಕೊಳ್ಳತಕ್ಕಂಥ ದಿನ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಉದ್ಯೋಗದ ರಾಜಕೀಯದಿಂದ ದೂರವಿರುವುದು ಉತ್ತಮ. ಇಂದು ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರತಕ್ಕಂಥ ದಿನ. ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡುವುದು ಉತ್ತಮ. ಕೆಲಸದ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿಕೊಳ್ಳಿ. ಇಂದು ವ್ಯಾಪಾರದ ಪರಿಸ್ಥಿತಿಯಲ್ಲಿ ಕೆಲವು ಏರಿಳಿತಗಳು ಬರಬಹುದು. ಯಾವುದೇ ಮೂರನೇ ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಅಡಚಣೆಯನ್ನು ಸೃಷ್ಟಿಸಲು ಬಿಡಬೇಡಿ. ಆದಷ್ಟು ಎಲ್ಲ ಕಾರ್ಯಗಳಲ್ಲಿ ಸಿಂಹರಾಶಿಯವರು ಇದನ್ನು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ. ಇನ್ನು ಸಿಂಹರಾಶಿಯವರ ನಿಮ್ಮದು ಈ ದಿನದ ಶುಭ ಸಂಖ್ಯೆ 1, ಶುಭ ಬಣ್ಣ ನೇರಳೆ ಬಣ್ಣ. ಇನ್ನು ಸಿಂಹರಾಶಿಯವರ ಈ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಸಿಂಹರಾಶಿಯವರಿಗೆ ಈ ದಿನ ಬರತಕ್ಕಂಥ ಎಲ್ಲ ದುಷ್ಟಾರಿಷ್ಟ ಫಲಗಳ ನಿವಾರಣೆಗಾಗಿ ಸಿಂಹರಾಶಿಯವರು ಈ ದಿನ ಮಹಾವಿಷ್ಣುದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿ. ಇಂದು ವಿದ್ಯಾರ್ಥಿಗಳಿಗೆ ಶುಭ ದಿನವಾದಂಥ ದಿನ. ಶೈಕ್ಷಣಿಕ ಕೆಲಸದಲ್ಲಿ ನೀವು ಆಹ್ಲಾದಕರ ಒಂದು ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಆದರೂ ಉದ್ಯೋಗಿಗಳು ಮಾತ್ರ ಸಣ್ಣ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಲಿದೆ. ವ್ಯಾಪಾರ ವಹಿವಾಟುಗಳಿಗೆ ಸಹಿ ಹಾಕುವಾಗ ಆದಷ್ಟು ಇದನ್ನು ವ್ಯಾಪಾರಸ್ಥರು ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ. ಹಣಕಾಸಿನ ವಿಷಯಗಳಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ ಮತ್ತು ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದಿರತಕ್ಕಂಥದ್ದು ಉತ್ತಮ. ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಉತ್ತಮ. ಇಂದು ನಿಮ್ಮ ಆರೋಗ್ಯವು ಉತ್ತಮವಾಗಿರಲಿದೆ. ಆದರೆ ಹೆಚ್ಚು ಕೆಲಸದ ಒತ್ತಡ ಇರಬಹುದು. ಆದಷ್ಟು ಜಾಗರೂಕತೆಯಿಂದ ಇರಿ. ಇನ್ನು ನಿಮ್ಮ ಕನ್ಯಾ ರಾಶಿಯವರ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಕನ್ಯಾ ರಾಶಿಯವರ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಇದನ್ನು ಕನ್ಯಾ ರಾಶಿಯವರು ನೀವು ಶಿವದೇವರ ಆರಾಧನೆ, ರುದ್ರಾಭಿಷೇಕಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು
ತುಲಾ ರಾಶಿ. ಇಂದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವುದು ಉತ್ತಮ. ಈ ದಿನ ನೀವು ಉದ್ಯೋಗ ಕ್ಷೇತ್ರದಲ್ಲಿ, ಕಚೇರಿಯಲ್ಲಿ ಎಲ್ಲರೊಂದಿಗೆ ಒಟ್ಟಾಗಿ ಕೆಲಸ ಮಾಡಿ ಮತ್ತು ಸವಾಲುಗಳನ್ನು ಜಯಿಸಲು ಹೆಚ್ಚಿನ ಪರಸ್ಪರ ಪ್ರೇರೇಪಿಸಿಕೊಳ್ಳುವುದು ಉತ್ತಮ. ಇಂದು ಹೊಸ ಆದಾಯದ ಮೂಲಗಳಿಂದ ನೀವು ಆರ್ಥಿಕ ಲಾಭವನ್ನು ಹೊಂದಲಿದ್ದೀರಿ. ಇಂದು ನಿಮ್ಮ ಹಿಂದಿನ ನೆನಪುಗಳು ಗೊಂದಲವನ್ನು ಹೆಚ್ಚಿಸಲಿದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳುವುದು ಉತ್ತಮ. ಕುಟುಂಬದೊಂದಿಗೆ ಸಮಯವನ್ನು ಕಳೆಯಲು ಹೆಚ್ಚು ಪ್ರಯತ್ನಿಸಿ. ಇಂದು ನೀವು ಕುಟುಂಬದವರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ಯೋಚಿಸುವಂಥ ದಿನ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಲಿದ್ದೀರಿ. ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಮತ್ತು ಸಂಚಾರ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿಯವರ ನಿಮ್ಮ ಈ ದಿನದ ಶುಭ ಸಂಖ್ಯೆ 5, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ, ಗ್ರಹಚಾರಗಳ ಪರಿಹಾರಕ್ಕಾಗಿ ನವಗ್ರಹಗಳ ಆರಾಧನೆ ಹಾಗೂ ನವಗ್ರಹಗಳ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ಇಂದು ವ್ಯಾಪಾರ ವಹಿವಾಟುಗಳ ಒಂದು ಕಾರ್ಯಗಳಿಗೆ ಹೊಸ ಅವಕಾಶಗಳು ಕೂಡಿ ಬರಲಿದೆ. ಆದಾಯ ಹೆಚ್ಚಳದ ಹೊಸ ದಾರಿಗಳು ನಿಮಗೆ ಸುಗಮವಾಗುವಂಥ ದಿನ. ವ್ಯಾಪಾರಸ್ಥರು ವ್ಯವಹಾರದಲ್ಲಿ ಈ ದಿನ ಲಾಭವನ್ನು ಪಡೆಯಲಿದ್ದೀರಿ. ಕುಟುಂಬದ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗಲಿದೆ. ಕುಟುಂಬ ಸದಸ್ಯರೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸಿಕೊಳ್ಳುವುದು ಉತ್ತಮ. ನಿಮ್ಮ ಆರೋಗ್ಯದ ಕಡೆಗೆ ಈ ದಿನ ಹೆಚ್ಚಿನ ಗಮನವನ್ನು ಕೊಡಿ. ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಅಗತ್ಯ ಬಂದಲ್ಲಿ ಒಳ್ಳೆಯ ವೈದ್ಯರನ್ನು ಸಹಿತ ಸಂಪರ್ಕಿಸಿಕೊಳ್ಳಿ. ನಿಮ್ಮ ಗುರಿಗಳನ್ನು ಸಾಧಿಸಲು ಹೊಸ ಪ್ರಯತ್ನಗಳನ್ನು ಮಾಡಿ. ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಜೀವನದಲ್ಲಿ ಮುನ್ನಡೆಯುವುದು ಉತ್ತಮ. ಇಂದು ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುವಂಥ ದಿನ. ಇನ್ನು ವೃಶ್ಚಿಕ ರಾಶಿಯವರ ನಿಮ್ಮದು ಈ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆ, ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ಸಪ್ತಶತಿ ಪಾರಾಯಣವನ್ನು ಮಾಡಿಸಿಕೊಂಡಲ್ಲಿ ಉತ್ತಮ. ಇನ್ನು ಧನುಸ್ಸು ರಾಶಿ. ಇಂದು ನೀವು ಸಮಾಜದಲ್ಲಿ ಪ್ರಶಂಸೆಗೆ ಪಾತ್ರರಾಗತಕ್ಕಂಥ ದಿನ. ಉದ್ಯೋಗದಲ್ಲಿರುವ ಜನರು ಮೌಲ್ಯಮಾಪನ ಅಥವಾ ಬಡ್ತಿ ಪಡೆಯಲಿದ್ದೀರಿ. ವ್ಯಾಪಾರದಲ್ಲಿ ಬೆಳವಣಿಗೆಗೆ ಸುವರ್ಣಾವಕಾಶಗಳು ದೊರೆಯಲಿದೆ. ಹೊಸ ಕೆಲಸವನ್ನು ಪ್ರಾರಂಭಿಸಲು ಇಂದು ಅತ್ಯಂತ ಶುಭ ದಿನವಾಗಿರಲಿದೆ. ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯತಕ್ಕಂಥ ದಿನ. ಚಾಲನೆ ಮಾಡುವಾಗ ತುಂಬ ಜಾಗರೂಕರಾಗಿರಿ. ಹೆಚ್ಚಿನ ವೇಗದಲ್ಲಿ ವಾಹನ ಚಲಾಯಿಸುವುದರಿಂದ ಈ ದಿನ ಸಣ್ಣ ಪುಟ್ಟ ಸಮಸ್ಯೆಗೆ ನೀವು ಗುರಿಯಾಗಲಿದ್ದೀರಿ. ಎಚ್ಚರಿಕೆಯನ್ನು ಮಾಡಿ. ಇಂದು ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗಲಿದೆ. ಮಕ್ಕಳ ಕಡೆಯಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುವಂಥ ದಿನ. ಸುಖಮಯ ಜೀವನ ನಡೆಸುವಂಥ ದಿನ. ಇನ್ನು ಧನುಸು ರಾಶಿಯವರ ನಿಮ್ಮ ಇದರಿಂದ ಶುಭ ಸಂಖ್ಯೆ 4, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಧನುಸು ರಾಶಿಯವರ ಇದರಿಂದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಧನುಸು ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಧನುಸು ರಾಶಿಯವರು ಈ ದಿನ ವೆಂಕಟರಮಣ ದೇವರ ಆರಾಧನೆ ಹಾಗೂ ಮಹಾಲಕ್ಷ್ಮಿಯ ಪ್ರಾರ್ಥನೆ ಅರ್ಚನೆಗಳನ್ನು ಮಾಡಿಸಿ. ಇನ್ನು ಮಕರ ರಾಶಿ. ಆಧ್ಯಾತ್ಮಿಕ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗತಕ್ಕಂಥ ದಿನ. ಉದ್ಯೋಗ ಸಂದರ್ಶನದಲ್ಲಿ ಯಶಸ್ಸು ಕಾಣಲಿದ್ದೀರಿ. ಉತ್ತಮ ಪ್ಯಾಕೇಜಿನೊಂದಿಗೆ ಹೊಸ ಉದ್ಯೋಗದ ಪ್ರಸ್ತಾಪವನ್ನು ನೀವು ಪಡೆಯತಕ್ಕಂಥ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ನಿಮಗೆ ಆರ್ಥಿಕ ಲಾಭ ಉಂಟಾಗುವಂಥ ದಿನ. ಸಂಬಂಧಗಳಲ್ಲಿ ಉತ್ತಮ ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯ ದೊರೆಯಲಿದೆ. ವೃತ್ತಿಪರ ಜೀವನದಲ್ಲಿ ನೀವು ಶಕ್ತಿಯುತವಾಗಿ ಕಾಣಿಸಿಕೊಳ್ಳಲಿದ್ದೀರಿ. ಕೆಲಸದ ಸವಾಲುಗಳನ್ನು ಇದನ್ನು ಸಮರ್ಥವಾಗಿ ಎದುರಿಸತಕ್ಕಂಥ ದಿನ. ಕುಟುಂಬದಲ್ಲಿ ಸಂತಸದ ವಾತಾವರಣವಿರುವಂಥ ದಿನ. ವಿದ್ಯಾರ್ಥಿಗಳು ಇದನ್ನು ಯಶಸ್ಸನ್ನು ಸಾಧಿಸಲು ನಿರಂತರ ಪ್ರಯತ್ನವನ್ನು ಮಾಡುವುದು ಉತ್ತಮ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಕಪ್ಪು ಬಣ್ಣ. ಇನ್ನು ಮಕರ ರಾಶಿಯವರ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಳ ಇಷ್ಟಾರ್ಥಕ್ಕಾಗಿ ಈ ದಿನ ಗಣಪತಿ ದೇವರ ಆರಾಧನೆ, ಗಣಪತಿಗೆ ದೂರ್ವೆಯಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಇನ್ನು ಕುಂಭರಾಶಿ. ಇಂದು ಜೀವನದಲ್ಲಿ ನೀವು ಹಲವು ಏರಿಳಿತಗಳನ್ನು ಎದುರಿಸಬೇಕಾಗಲಿದೆ. ಕೆಲಸದ ಸವಾಲುಗಳು ಹೆಚ್ಚಾಗುವಂಥ ದಿನ.
ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ವ್ಯಾಪಾರಿಗಳು ವ್ಯಾಪಾರದಲ್ಲಿ ತೊಂದರೆಗಳನ್ನು ಎದುರಿಸಕ್ಕಂಥ ದಿನ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಶಾಂತ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವೃತ್ತಿ ಬೆಳವಣಿಗೆಗೆ ಹೊಸ ಅವಕಾಶಗಳ ಮೇಲೆ ಕಣ್ಣಿಡುವುದು ಉತ್ತಮ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಇದನ್ನು ನೀವು ಹೆಚ್ಚಾಗಿ ನಿರ್ಲಕ್ಷಿಸದೇ ಇರುವುದು ಉತ್ತಮ. ಸಾಧ್ಯವಾದಷ್ಟು ವೈದ್ಯರನ್ನು ಭೇಟಿ ಮಾಡಲು ಸಂಪರ್ಕಿಸಿ. ಕೌಟುಂಬಿಕ ಜೀವನದಲ್ಲಿ ಇದನ್ನು ಸಂತೋಷ ಮತ್ತು ಶಾಂತಿ ಇರುವಂಥ ದಿನ. ನೆಮ್ಮದಿಯ ಇದನ್ನ ಒಂದು ಕಾಲ ಕಳೆಯಲು ನಿಮಗೆ ಸಾಧ್ಯವಾಗಲಿದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ಕುಂಭರಾಶಿಯವರ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಕುಂಭರಾಶಿಯವರು ಆದಷ್ಟು ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಶಿವದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ಮೀನ ರಾಶಿಯವರಿಗೆ ಇದನ್ನ ಸಂಗಾತಿಯೊಂದಿಗಿನ ಸಂಬಂಧವು ಗಟ್ಟಿಯಾಗಿರಲಿದೆ. ನಿಮ್ಮ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದು ಬೇಡ. ಇಂದು ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಸ್ವಲ್ಪ ಪರಿಣಾಮ ಬೀರತಕ್ಕಂಥ ದಿನ. ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ. ಕೆಲಸದಿಂದ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಕಠಿಣ ಪರಿಶ್ರಮವನ್ನು ಮುಂದುವರಿಸುವುದು ಉತ್ತಮ. ಇಂದು ನೀವು ಖಂಡಿತವಾಗಿಯೂ ನಿಮಗೆ ಯಶಸ್ಸನ್ನು ನೀಡಲಿದೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಹೊಸ ಹಣಕಾಸು ಯೋಜನೆಯನ್ನು ಮಾಡಿಕೊಳ್ಳಿ. ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ. ಇಂದು ಸಂಪತ್ತು ಹೆಚ್ಚಾಗುವಂಥ ಸಾಧ್ಯತೆಗಳನ್ನು ನೀವು ಸೃಷ್ಟಿಸಿಕೊಳ್ಳುವುದು ಉತ್ತಮ. ಇನ್ನು ಇದರಿಂದ ನಿಮ್ಮ ಮೀನರಾಶಿಯವರ ಶುಭ ಸಂಖ್ಯೆ 3, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಮೀನರಾಶಿಯವರ ಇದರಿಂದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಮೀನರಾಶಿಯವರಿಗೆ ಇದನ್ನು ಬರತಕ್ಕಂಥ ಎಲ್ಲ ದುಷ್ಟಾರಿಷ್ಟ ಫಲಗಳ ನಿವಾರಣೆಗಾಗಿ ಇದನ್ನು ಸಾಧ್ಯವಿದ್ದಷ್ಟು ಭದ್ರಕಾಳಿಯ ಆರಾಧನೆ, ದೇವಿಯ ಆರಾಧನೆ, ಪೂಜೆ, ಪ್ರಾರ್ಥನೆ, ಅರ್ಚನೆಗಳನ್ನು ಮಾಡಿಸಿಕೊಳ್ಳಿ. ಸ್ನೇಹಿತರೆ, ಇವಿಷ್ಟು 12 ರಾಶಿಗಳ ಈ ದಿನದ ನಾವು ಫಲವನ್ನು ನೋಡಿದೆವು. ಭಗವಂತ ನಮ್ಮ ಚಾನಲ್ನ ಪ್ರತಿಯೊಬ್ಬ ಸದಸ್ಯನಿಗೂ ಫಾಲೋವರ್ಸಿಗೂ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಹಾಗೂ ಒಳ್ಳೆಯ ಯೋಗ ಭಾಗ್ಯಗಳನ್ನು ಸದಾಕಾಲ ಭಗವಂತ ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.